ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ಇದೀಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪಲ್ಲವಿ ಅವರಿಗೆ ಸ್ಕಿಜೋಫ್ರೇನಿಯಾ ರೋಗ ಇತ್ತ ಅನ್ನೋ ಮಾತು ಕೂಡ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ಹಾಗಾದ್ರೆ ಸ್ಕಿಜೋಫ್ರೇನಿಯಾ ಅಂದ್ರೆ ಏನು, ಈ ರೋಗ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮನೋವೈದ್ಯೆ ಡಾಕ್ಟರ್ ಅಕ್ಷತಾ ಮಾತನಾಡಿದ್ದಾರೆ. ಇದೊಂದು ಅನುವಂಶೀಯವಾಗಿ ಬರುವ ಅಪಾಯ ಇರುವಂತಹ ಕಾಯಿಲೆ. ಯಾರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ನಮಗ್ ಹೊಡಿತಾರೆ, ನಮ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ರೀತಿಯ ಭಯ ಸದಾ ಈ ರೀತಿಯ ವ್ಯಾಧಿಯಿಂದ ಬಳಲ್ತಾ ಇರುವ ರೋಗಿಯನ್ನ ಕಾಡ್ತಾ ಇರುತ್ತೆ. ಯುವತಿಯರಿಗೆ ಈ ರೀತಿಯ ಮಾನಸಿಕ ಕಾಯಿಲೆ ಬೇಗ ಬರುತ್ತೆ ಅಂತ ವಿವರಿಸ್ತಾರೆ ಡಾಕ್ಟರ್ ಅಕ್ಷತಾ. ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ಅವರ ಪತ್ನಿ ಪಲ್ಲವಿ ಅವರಿಗೆ ಇರುವಂತಹ ಡಿಸೀಸ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಸ್ಕಿಜೋಫ್ರೇನಿಯಾ ಅಂತಂದ್ರೆ ಏನು, ಆ ಒಂದು ಕಾಯಿಲೆ ಇದ್ದವರು ಯಾವ ರೀತಿ ವರ್ತನೆ ಮಾಡ್ತಾರೆ, ಅವರ ಕುಟುಂಬದವರನ್ನೇ ಕೊಲೆ ಮಾಡುವಷ್ಟು ಆ ಒಂದು ಕಾಯಿಲೆ ಅವರನ್ನ ಆವರಿಸಿರುತ್ತಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಮನೋವೈದ್ಯರು ಅಕ್ಷತಾ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಈ ಒಂದು ಕಾಯಿಲೆ ಯಾವ ರೀತಿ ಇರುತ್ತೆ, ಇದರ ಸಿಂಪ್ಟಮ್ಸ್ ಏನು, ಆ ಕಾಯಿಲೆ ಇದ್ದವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಮೇಡಮ್, ಈ ಒಂದು ಕಾಯಿಲೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಮೊನ್ನೆ ಆಗಿರುವಂತಹ ಒಂದು ಕೊಲೆ ಪ್ರಕರಣ ನೀವು ನೋಡಿರ್ಬೋದು. ಅವ್ರಿಗೂ ಕೂಡ ಈ ಒಂದು ಚಿಕಿತ್ಸೆ ಪಡಿತಿದ್ರು ಅಂತೇಳಿ. ಈ ಒಂದು ಕಾಯಿಲೆ ಯಾವ ರೀತಿ ಇರುತ್ತೆ? ಫಸ್ಟ್ ಆಫ್ ಆಲ್ ಈ ಸ್ಕಿಜೋಫ್ರೇನಿಯಾ ಅಂತಂದ್ರೆ ಏನು ಮೇಡಮ್ ಆಕ್ಚುಲಿ? ಸೊ ಸ್ಕಿಜೋಫ್ರೇನಿಯಾ ಅಂತ ಹೇಳಿದ್ರೆ ಅದೊಂದು ಮಾನಸಿಕ ಕಾಯಿಲೆ. ನಾವು ಮಾನಸಿಕ ಕಾಯಿಲೆಗಳಲ್ಲಿ ಬೇಸಿಕ್ ಆಗಿ ಡಿವೈಡ್ ಮಾಡೋದಾದ್ರೆ ಎರಡು ಮಾಡ್ತೀವಿ. ಒಂದು ನ್ಯೂರಾಟಿಕ್ ಅಂತ ಹೇಳಿ, ಇನ್ನೊಂದು ಸೈಕಾಟಿಕ್ ಅಂತ ಹೇಳಿ. ಸ್ಕಿಜೋಫ್ರೇನಿಯಾ ಅನ್ನೋದು ಮೋರ್ ಸಿವಿಯರ್ ಅಂಡ್ ಮೋರ್ ಸೀರಿಯಸ್ ಪ್ರಾಬ್ಲಮ್, ಅದು ಸೈಕಾಟಿಕ್ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ ಸ್ಕಿಜೋಫ್ರೇನಿಯಾ ಅಲ್ಲಿ ಹಲವಾರು ರೀತಿಯ ಸಿಂಪ್ಟಮ್ಸ್ ಇರುತ್ತೆ. ಒಂದ್ ಹೇಳೋದಾದ್ರೆ ನಾವು ತಪ್ಪು ಕಲ್ಪನೆ ಅಂತ ಹೇಳ್ತೀವಿ, ಅಂದ್ರೆ ಫಾಲ್ಸ್ ಬಿಲೀಫ್, ಹಂಗಂದ್ರೆ ಡೆಲ್ಯೂಷನ್ಸ್ ಅಂತ ಹೇಳಿ. ಈ ಡೆಲ್ಯೂಷನ್ಸ್ ಅಲ್ಲಿ ಏನಾಗುತ್ತೆ, ಒನ್ ಟೈಪ್ ಆಫ್ ಡೆಲ್ಯೂಷನ್ ಆಫ್ ಪರ್ಸಿಕ್ಯೂಷನ್. ಅಂದ್ರೆ ಯಾರೋ ಒಬ್ರು ನನ್ನ ವಿರುದ್ಧ ಏನೋ ಪಿತೂರಿ ನಡೆಸ್ತಾ ಇದ್ದಾರೆ, ನನ್ನ ವಿರುದ್ಧ ಏನೋ ತಪ್ಪು ಮಾಡ್ತಾ ಇದ್ದಾರೆ, ನನ್ನನ್ನ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ನನ್ನ ಪ್ರಾಣಕ್ಕೆ ಬೆದರಿಕೆ ಇದೆ, ಈ ತರ ತಪ್ಪು ಕಲ್ಪನೆಯನ್ನ ಇರ್ತದೆ. ಅದು ತುಂಬಾ ಫಿಕ್ಸ್ಡ್ ಇರುತ್ತೆ. ನೀವು ಏನೇ ರೀತಿ ಅವ್ರಿಗೆ ಜಸ್ಟಿಫಿಕೇಶನ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಟ್ರು ಅದನ್ನ ಅಲ್ಲಾಡ್ಸೋದಕ್ಕೆ ತುಂಬಾ ಕಷ್ಟ. ಆ ಡೆಲ್ಯೂಷನ್ಸ್ ತುಂಬಾ ಕೂತ್ ಬಿಟ್ಟಿರುತ್ತೆ. ಇದು ಒನ್ ಆಫ್ ದ ಮೇನ್ ಕ್ಯಾಟಗರಿ ಆಫ್ ಸ್ಕಿಜೋಫ್ರೇನಿಯಾ. ಅಂದ್ರೆ ಯಾವ ರೀತಿ ಯಾವ್ದಾರ ಒಂದು ಇನ್ಸಿಡೆಂಟ್ ಇಂದ ಆದ್ಮೇಲೆ ಈ ರೀತಿಯಾದಂತಹ ಯೋಚನೆಗಳು ಅವ್ರಿಗೆ ಬರುತ್ತಾ, ಯಾವ ರೀತಿ ಈ ಒಂದು ಕಾಯಿಲೆ ಶುರುವಾಗುತ್ತೆ ಅಂತ ಮೇಡಮ್? ಸೊ ಇದರಲ್ಲಿ ಹಲವಾರು ಟೈಪ್ಸ್ ಇರುತ್ತೆ. ಒಂದು ನಾವು ಪ್ರೈಮರಿ ಡೆಲ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದು ಸೆಕೆಂಡರಿ ಡೆಲ್ಯೂಷನ್ ಅಂತ ಹೇಳ್ತೀವಿ. ಪ್ರೈಮರಿ ಡೆಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಅದು ಮೋರ್ ಪ್ಯಾಥಾಗ್ನೋಮಿಕ್ ಆಫ್ ಸ್ಕಿಜೋಫ್ರೇನಿಯಾ. ಅಂದ್ರೆ ಏನು ಕಾರಣನೇ ಇರೋದಿಲ್ಲ, ಆಕ್ಚುಲಿ ಅದು ಏನೋ ಕಾರಣದಿಂದ ಅವ್ರಿಗೆ ಸಡನ್ ಆಗಿ ಅನ್ನಿಸ್ತಾ ಇದೆ ಅಂತ ಬರ್ತಿಲ್ಲ, ಏನೂ ಇರೋದಿಲ್ಲ, ಇದ್ದಕ್ಕಿದಂಗೆ ಅವ್ರಿಗೆ ಅನುಮಾನಗಳು ಶುರುವಾಗ್ತದೆ ಅನ್ನೋದನ್ನು ಕೂಡ ಒಂದು ಸರ್ಚ್ ನಲ್ಲಿ ಈಗ ಅವರು ಮಾಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ಈ ಸದ್ಯದ ಮಟ್ಟಿಗೆ ತಿಳಿಸ್ತಾ ಇರುವಂತದ್ದು. ಅದರ ಜೊತೆಗೆ ಒಂದಂತೂ ಖಾತ್ರಿಯಾಗಿರುವಂತದ್ದು, ಅವರ ಪತ್ನಿ ಈ ಒಂದು ಕೊಲೆಯಲ್ಲಿ ಪ್ರಮುಖ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನಿನ್ನೆ ನಮ್ಮ ತಂಡದವರೇ ಅವರ ಪತ್ನಿಯನ್ನ ಕನ್ಫ್ರಂಟ್ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಒಂದು ಪದವನ್ನ 3 ಬಾರಿ ಅವರು ಹೇಳಿದಾಗ ಅರ್ಥ ಆಗುವಂತದ್ದು, ಹೌದು ಡೊಮೆಸ್ಟಿಕ್ ವೈಲೆನ್ಸ್ ನನ್ನ ಮೇಲೆ ಆಗಿದೆ ಅಥವಾ ನನ್ನ ಮನೆಯವರ ಮೇಲೆ ಆಗಿದೆ, ಆ ಒಂದು ಕಾರಣದಿಂದಲೇ ಈ ಕೊಲೆ ನಡೆದಿದೆ ಅನ್ನೋದನ್ನ ಪರೋಕ್ಷವಾಗಿ ಅವರು ತಿಳಿಸಿರುವಂತದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಅವರ ಪತಿಯಿಂದ ನನಗೆ ಜೀವಕ್ಕೆ ಸಮಸ್ಯೆ ಇತ್ತು, ಹಾನಿಯಾಗುವಂತ ನಿರೀಕ್ಷೆ ಇತ್ತು, ಆ ಒಂದು ಕಾರಣದಿಂದ ನಾನು ಮನೆಯಲ್ಲಿ ಭಯಭೀತಿಗೊಂಡು ಇರ್ತಿದೆ ಅಂತ. ಮತ್ತೊಂದು ಕಡೆಗೆ ಓಂ ಪ್ರಕಾಶ್ ಅವರ ಒಂದಿಷ್ಟು ಮೆಸೇಜ್ಗಳನ್ನ ನೋಡಿದಾಗ ನನ್ನ ಪತ್ನಿ ಗನ್ನನ್ನ ಹಿಡಿದು ಮನೆಯ ತುಂಬಾ ಓಡಾಡ್ತಾ ಇದ್ರು ಅಂತ ಹೇಳಿದಾಗ ಇವರಿಬ್ಬರ ಆಲೋಚನೆಯಲ್ಲಿ ಯಾರು ಮಾನಸಿಕವಾಗಿ ಸಮಸ್ಯೆಯಲ್ಲಿ ಅವಶ್ಯವಾಗಿರುವಂತದ್ದು. ಸೊ ಬೇಸಿಕಲಿ ಒಂದಂತ ಹಾನಿ ಮಾಡಿದೀನೋ ಇಲ್ವೋ ಅನ್ನೋದಕ್ಕೆ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಒಂದು ಪದವನ್ನ ಬಳಸಿರುವಂತದ್ದು. ಅದರ ಜೊತೆಗೆ ಅವರ ಬ್ರೌಸಿಂಗ್ ಹಿಸ್ಟ್ರಿನಲ್ಲಿ ಕೊಲೆಯನ್ನ ಮಾಡುವುದು ಹೇಗೆ ಅಂತ ನೋಡಿದಾಗ ಇಟ್ ಇಸ್ ಅ ವೆರಿ ಕ್ಲಿಯರ್ ಅಂತ ಕೇಸ್ ಅಂತ ಏನ್ ಹೇಳ್ಬೋದು, ಓಪನ್ ಅಂಡ್ ಶಟ್ ಕೇಸ್ ಅಂತ ಏನ್ ಕರಿತೀವಿ. ಆ ಒಂದು ಪ್ರಾಂಗಣದ ಒಳಗಡೆ, ಮನೆಯ ಒಳಗಡೆ ಇರೋರೆ ಮನೆಯವರ ಮೇಲೆ ಕೊಲೆಯನ್ನ ಮಾಡಿರುವಂತ ಒಂದು ಕ್ಲಿಯರ್ ಕೇಸ್ ಆಗಿರೋದ್ರಿಂದ ಯಾರೋ ಹೊರಗಡೆಯಿಂದ ಬಂದು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ಯಾರು ಹೋಗೋದಕ್ಕೆ ಆಗೋಸಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅಂತ ಆ ಒಂದು ಚಿತ್ರದಲ್ಲೂ ಕೂಡ ನಾವು ನೋಡ್ತಾ ಇರುವಂತದ್ದು. ಒಂದು ಓಂ ಪ್ರಕಾಶ್ ಅವರ ಮೃತದೇಹದ ಎದೆ ಭಾಗದಲ್ಲಿ ಒಂದಿಷ್ಟು ಸುಟ್ಟ ಮಾರ್ಕ್ ಕೂಡ ಇತ್ತು. ಅಂದ್ರೆ ಅವರ ಬನಿಯನ್ ಏನ್ ಧರಿಸಿದ್ರು ಅದು ಕೂಡ ಒಂದಿಷ್ಟು ಮಸಿ
ಆಗಿತ್ತು. ಸೊ ಅಲ್ಲಿ ಸುಡೋ ಅಂತ ಪ್ರಯತ್ನ ಏನಾದ್ರೂ ಆಗಿತ್ತಾ ಒಂದಿಷ್ಟು ಜಾಗದಲ್ಲಿ, ಅಂದ್ರೆ ಈ ಬಸ್ಟ್ ಅಂತ ಏನ್ ಕರಿತೀವಿ, ಎದೆಯ ಮೇಲ್ಭಾಗದಲ್ಲಿ ಇರುವಂತಹ ಭಾಗವನ್ನ ಮಾತ್ರ ಸುಡುವ ಪ್ರಯತ್ನ ಏನಾದ್ರೂ ಆಗಿತ್ತಾ ಅನ್ನೋ ಒಂದಕ್ಕೆ ಈಗ ಉತ್ತರ ಸಿಗಬೇಕಾಗಿರುವಂತದ್ದು. ಇದರ ಜೊತೆಗೆ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ನಡೆಯುತ್ತೆ ಅಂತ ನೋಡಿದಾಗ, ಮೊದಲನೇದಾಗಿ ಈ ಕೊಲೆಯ ಹಿಂದಿನ ಉದ್ದೇಶ ಏನು, ಎಷ್ಟು ದಿನಗಳಿಂದ ಪ್ಲಾನ್ ಮಾಡಲಾಗಿತ್ತು, ಯಾವೆಲ್ಲ ಮೂಲಗಳಿಂದ ಇದಕ್ಕೆ ಬೇಕಾದಂತ ಮಾಹಿತಿಯನ್ನ ಚಾಕುವಿನಿಂದ ಕೊಂದಿದ್ದಾರೆ, ಇದಿಷ್ಟು ಆಯಾಮ ಒಂದು ಕಡೆ ಆದ್ರೆ ಈ ಒಂದು ಕೊಲೆಗೆ ಸಹಕಾರ ನೀಡಿದ್ದು ಯಾರು, ಅವರ ಪ್ಲಾನ್ ಆಫ್ ಆಕ್ಷನ್ ಏನಾಗಿತ್ತು, ಎಷ್ಟು ದಿನಗಳು, ಎಷ್ಟು ಗಂಟೆಗಳು, ಎಷ್ಟು ಪ್ಲಾನಿಂಗ್ ನಡೆದಿತ್ತು, ಯಾವುದೇ ಒಬ್ಬ ಆರೋಪಿ ಏನೇ ಒಂದು ಘಟನೆ ಅಥವಾ ಯಾವುದೇ ಒಂದು ಸಮಸ್ಯೆ ಅಥವಾ ಯಾವುದೇ ಒಂದು ರೀತಿಯಾದಂತಹ ದುಷ್ಕೃತ್ಯದಲ್ಲಿ ಭಾಗಿಯಾಗಬೇಕಾದಾಗ ಪ್ಲಾನ್ ರೈಟ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಹಾಗೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ಇದೀಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪಲ್ಲವಿ ಅವರಿಗೆ ಸ್ಕ್ರಿಜೋಫೇನಿಯಾ ರೋಗ ಇತ್ತ ಅನ್ನೋ ಮಾತು ಕೂಡ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ಹಾಗಾದ್ರೆ ಸ್ಕಿಜೋಫ್ರೇನಿಯಾ ಅಂದ್ರೆ ಏನು, ಈ ರೋಗ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮನೋವೈದ್ಯೆ ಡಾಕ್ಟರ್ ಅಕ್ಷತಾ ಮಾತನಾಡಿದ್ದಾರೆ. ಇದೊಂದು ಅನುವಂಶೀಯವಾಗಿ ಬರುವ ಅಪಾಯ ಇರುವಂತಹ ಕಾಯಿಲೆ. ಯಾರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ನಮಗ್ ಹೊಡಿತಾರೆ, ನಮ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ರೀತಿಯ ಭಯ ಸದಾ ಈ ರೀತಿಯ ವ್ಯಾಧಿಯಿಂದ ಬಳಲ್ತಾ ಇರುವ ರೋಗಿಯನ್ನ ಕಾಡ್ತಾ ಇರುತ್ತೆ. ಯುವತಿಯರಿಗೆ ಈ ರೀತಿಯ ಮಾನಸಿಕ ಕಾಯಿಲೆ ಬೇಗ ಬರುತ್ತೆ ಅಂತ ವಿವರಿಸ್ತಾರೆ ಡಾಕ್ಟರ್ ಅಕ್ಷತಾ. ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ಅವರ ಪತ್ನಿ ಪಲ್ಲವಿ ಅವರಿಗೆ ಇರುವಂತಹ ಡಿಸೀಸ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಸ್ಕ್ರಿಜೋಫೆನಿಯಾ ಅಂತಂದ್ರೆ ಏನು, ಆ ಒಂದು ಕಾಯಿಲೆ ಇದ್ದವರು ಯಾವ ರೀತಿ ವರ್ತನೆ ಮಾಡ್ತಾರೆ, ಅವರ ಕುಟುಂಬದವರನ್ನೇ ಕೊಲೆ ಮಾಡುವಷ್ಟು ಆ ಒಂದು ಕಾಯಿಲೆ ಅವರನ್ನ ಆವರಿಸಿರುತ್ತಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಮನೋವೈದ್ಯರು ಅಕ್ಷತಾ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ. ಈ ಒಂದು ಕಾಯಿಲೆ ಯಾವ ರೀತಿ ಇರುತ್ತೆ, ಇದರ ಸಿಂಪ್ಟಮ್ಸ್ ಏನು, ಆ ಕಾಯಿಲೆ ಇದ್ದವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಮೇಡಮ್, ಈ ಒಂದು ಕಾಯಿಲೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಮೊನ್ನೆ ಆಗಿರುವಂತಹ ಒಂದು ಕೊಲೆ ಪ್ರಕರಣ ನೀವು ನೋಡಿರ್ಬೋದು, ಅವ್ರಿಗೂ ಕೂಡ ಈ ಒಂದು ಚಿಕಿತ್ಸೆ ಪಡಿತಿದ್ರು ಅಂತೇಳಿ. ಈ ಒಂದು ಕಾಯಿಲೆ ಯಾವ ರೀತಿ ಇರುತ್ತೆ, ಫಸ್ಟ್ ಆಫ್ ಆಲ್ ಈ ಸ್ಕ್ರಿಜೋಫೆನಿಯಾ ಅಂತಂದ್ರೆ ಏನು ಮೇಡಮ್ ಆಕ್ಚುಲಿ? ಸೊ ಸ್ಕಿಜೋಫ್ರೇನಿಯಾ ಅಂತ ಹೇಳಿದ್ರೆ ಅದೊಂದು ಮಾನಸಿಕ ಕಾಯಿಲೆ. ನಾವು ಮಾನಸಿಕ ಕಾಯಿಲೆಗಳಲ್ಲಿ ಬೇಸಿಕ್ ಆಗಿ ಡಿವೈಡ್ ಮಾಡೋದಾದ್ರೆ ಎರಡು ಮಾಡ್ತೀವಿ. ಒಂದು ನ್ಯೂರಾಟಿಕ್ ಅಂತ ಹೇಳಿ, ಇನ್ನೊಂದು ಸೈಕಾಟಿಕ್ ಅಂತ ಹೇಳಿ. ಸ್ಕಿಜೋಫ್ರೇನಿಯಾ ಅನ್ನೋದು ಮೋರ್ ಸಿವಿಯರ್ ಅಂಡ್ ಮೋರ್ ಸೀರಿಯಸ್ ಪ್ರಾಬ್ಲಮ್, ಅದು ಸೈಕಾಟಿಕ್ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ ಸ್ಕಿಜೋಫ್ರೇನಿಯಾದಲ್ಲಿ ಹಲವಾರು ರೀತಿಯ ಸಿಂಪ್ಟಮ್ಸ್ ಇರುತ್ತೆ. ಒಂದ್ ಹೇಳೋದಾದ್ರೆ ನಾವು ತಪ್ಪು ಕಲ್ಪನೆ ಅಂತ ಹೇಳ್ತೀವಿ, ಅಂದ್ರೆ ಫಾಲ್ಸ್ ಬಿಲೀಫ್, ಹಂಗಂದ್ರೆ ಡೆಲ್ಯೂಷನ್ಸ್ ಅಂತ ಹೇಳಿ. ಈ ಡೆಲ್ಯೂಷನ್ಸ್ ಅಲ್ಲಿ ಏನಾಗುತ್ತೆ, ಒನ್ ಟೈಪ್ ಆಫ್ ಡೆಲ್ಯೂಷನ್ ಆಫ್ ಪರ್ಸಿಕ್ಯೂಷನ್. ಅಂದ್ರೆ ಯಾರೋ ಒಬ್ರು ನನ್ನ ವಿರುದ್ಧ ಏನೋ ಪಿತೂರಿ ನಡೆಸ್ತಾ ಇದ್ದಾರೆ, ನನ್ನ ವಿರುದ್ಧ ಏನೋ ತಪ್ಪು ಮಾಡ್ತಾ ಇದ್ದಾರೆ, ನನ್ನನ್ನ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ನನ್ನ ಪ್ರಾಣಕ್ಕೆ ಬೆದರಿಕೆ ಇದೆ, ಈ ತರ ತಪ್ಪು ಕಲ್ಪನೆಯನ್ನೇ ಇರ್ತದೆ. ಅದು ತುಂಬಾ ಫಿಕ್ಸ್ಡ್ ಇರುತ್ತೆ. ನೀವು ಏನೇ ರೀತಿ ಅವ್ರಿಗೆ ಜಸ್ಟಿಫಿಕೇಶನ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಟ್ರು ಅದನ್ನ ಅಲ್ಲಾಡ್ಸೋದಕ್ಕೆ ತುಂಬಾ ಕಷ್ಟ. ಆ ಡೆಲ್ಯೂಷನ್ಸ್ ತುಂಬಾ ಕೂತ್ ಬಿಟ್ಟಿರುತ್ತೆ. ಇದು ಒನ್ ಆಫ್ ದ ಮೇನ್ ಕ್ಯಾಟಗರಿ ಆಫ್ ಸ್ಕಿಜೋಫ್ರೆನಿಯಾ. ಅಂದ್ರೆ ಯಾವ ರೀತಿ ಯಾವ್ದಾರ ಒಂದು ಇನ್ಸಿಡೆಂಟ್ ಇಂದ ಆದ್ಮೇಲೆ ಈ ರೀತಿಯಾದಂತಹ ಯೋಚನೆಗಳು ಅವ್ರಿಗೆ ಬರುತ್ತಾ, ಯಾವ ರೀತಿ ಈ ಒಂದು ಕಾಯಿಲೆ ಶುರುವಾಗುತ್ತೆ ಅಂತ ಮೇಡಮ್? ಸೊ ಇದರಲ್ಲಿ ಹಲವಾರು ಟೈಪ್ಸ್ ಇರುತ್ತೆ. ಒಂದು ನಾವು ಪ್ರೈಮರಿ ಡೆಲ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದು ಸೆಕೆಂಡರಿ ಡೆಲ್ಯೂಷನ್ ಅಂತ ಹೇಳ್ತೀವಿ. ಪ್ರೈಮರಿ ಡೆಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಅದು ಮೋರ್ ಪ್ಯಾಥಾಗ್ನಾಮಿಕ್ ಆಫ್ ಸ್ಕಿಜೋಫ್ರೆನಿಯಾ. ಅಂದ್ರೆ ಏನು ಕಾರಣನೇ ಇರೋದಿಲ್ಲ, ಆಕ್ಚುಲಿ ಅದು ಏನೋ ಕಾರಣದಿಂದ ಅವ್ರಿಗೆ ಸಡನ್ ಆಗಿ ಅನ್ನಿಸ್ತಾ ಇದೆ ಅಂತ ಬರ್ತಿಲ್ಲ, ಏನೂ ಇರೋದಿಲ್ಲ, ಇದ್ದಕ್ಕಿದಂಗೆ ಅವ್ರಿಗೆ ಅನುಮಾನಗಳು ಶುರುವಾಗ್ತದೆ ಅನ್ನೋದನ್ನು ಕೂಡ ಒಂದು ಸರ್ಚ್ ನಲ್ಲಿ ಈಗ ಅವರು ಮಾಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ಈ ಸದ್ಯದ ಮಟ್ಟಿಗೆ ತಿಳಿಸ್ತಾ ಇರುವಂತದ್ದು. ಅದರ ಜೊತೆಗೆ ಒಂದಂತೂ ಖಾತ್ರಿಯಾಗಿರುವಂತದ್ದು, ಅವರ ಪತ್ನಿ ಈ ಒಂದು ಕೊಲೆಯಲ್ಲಿ ಪ್ರಮುಖ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನೆನ್ನೆ ನಮ್ಮ ತಂಡದವರೇ ಅವರ ಪತ್ನಿಯನ್ನ ಕನ್ಫ್ರಂಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಒಂದು ಪದವನ್ನ 3 ಬಾರಿ ಅವರು ಹೇಳಿದಾಗ ಅರ್ಥ ಆಗುವಂತದ್ದು, ಹೌದು ಡೊಮೆಸ್ಟಿಕ್ ವೈಲೆನ್ಸ್ ನನ್ನ ಮೇಲೆ ಆಗಿದೆ ಅಥವಾ ನನ್ನ ಮನೆಯವರ ಮೇಲೆ ಆಗಿದೆ, ಆ ಒಂದು ಕಾರಣದಿಂದಲೇ ಈ ಕೊಲೆ ನಡೆದಿದೆ ಅನ್ನೋದನ್ನ ಪರೋಕ್ಷವಾಗಿ ಅವರು ತಿಳಿಸಿರುವಂತದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಅವರಿಗೆ